ಇದು ತನ್ಮಯ ಕಶ್ಯಪ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ನೀವು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ದ ತನ್ಮಯ ಕಶ್ಯಪ್ ಶೋ. ಏನಿದು ರೇಡಿಯೋ ಜಾಕಿ ಥರ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರೇಡಿಯೋ ಜಾಕಿ ಕಮ್ ಆರ್ಟಿಸ್ಟ್ ಆಗಿ ಒಬ್ಬ ಗೆಸ್ಟ್ ಬಂದಿದ್ದಾರೆ. ಯಾರು ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ದ ವೆರಿ ಎನರ್ಜೆಟಿಕ್, ಡ್ಯಾಶಿಂಗ್ ಅಂಡ್ ಡೇರಿಂಗ್ ಸುಜಾತ ಅಕ್ಷಯ್ ಅವರು. ಹಾಯ್, ಹೇಗಿದ್ದೀರಾ? ಅನನ್ಯ ತಂಗಿ, ಅನನ್ಯ ಅಕ್ಕ. ಅನನ್ಯ ಅಕ್ಕ, ಯು ಲುಕ್ ಲೈಕ್ ಅನನ್ಯ ತಂಗಿ. ಐ ಮಸ್ಟ್ ಸೇ, ನಾನು ಇಲ್ಲಿಗೆ ಬಂದಾಗ ಫಸ್ಟು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರ ಸಿಸ್ಟರ್ ಅವ್ರ ಥರನೇ ಕಾಣಿಸ್ತೀರಾ ನೀವು ಅಂತ ಹೇಳಿದೆ. ಅದಕ್ಕೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ಇವರು. ಆ್ಯಕ್ಚುಲಿ ಇವ್ರ ಸಿಸ್ಟರ್ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಅವ್ರ ಹೆಸರು ಅನನ್ಯ ಅಂತಂದೆ. ಆಮೇಲೆ ಫೇಸ್ಬುಕ್ ಓಪನ್ ಮಾಡಿ ಅವ್ರು ನನ್ನ ಸಿಸ್ಟರು ಅಂತಂದರು. ನೋಡಿ ಪ್ರಪಂಚ ಹೆಂಗೆ, ದ ವರ್ಲ್ಡ್ ಇಸ್ ಸೋ ಸ್ಮಾಲ್. ಹಾಗೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೀನಿ. ಎಲ್ಲರೂ ಸಿಕ್ಕಿದ್ದಾರೆ. ಹಲೋ. ಸೊ ಸುಜಾತ ಅವರೇ, ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಈಗ ನೀವೊಂದು ಮಾತು ಹೇಳಿದ್ರಿ, ನಂಗೆ ತುಂಬ ಅನ್ಕಂಫರ್ಟಬಲ್ ಆಗ್ತಿದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ನಾನು ಯೂಶಲಿ ಆ್ಯಂಕರಿಂಗ್ ಮಾಡಿ ನಾನು ಗೆಸ್ಟನ್ನ ಮಾತಾಡ್ಸ್ತಿರೋದು, ಇವತ್ತು ನಾನೇ ಗೆಸ್ಟ್ ಆಗಿದ್ದೀನಿ ಅಂತ. ಹೌದು. ಸೊ ಅನ್ಕಂಫರ್ಟಬಲ್ ಯಾಕೆ ಅನಿಸ್ತಿದೆ? ಯಾಕೆಂದ್ರೆ ಆ ಜಾಗ ಸಖತ್ ಪೆಪ್ಪಿ ಆಗಿರುತ್ತೆ. ಈ ಜಾಗ ಕೇಳಿದ ಕ್ವೆಶ್ಚನ್ ಮಾತ್ರ ಆನ್ಸರ್ ಹೇಳೋ ಅಷ್ಟಿರುತ್ತೆ. ಅದಕ್ಕೋಸ್ಕರ ಪರವಾಗಿಲ್ಲ, ನಿಮ್ಗೆ ಏನೇನು ಅನ್ಸುತ್ತೋ ಎಲ್ಲ ಹೇಳಿ ಇವತ್ತು. ಶೋರ್ ನೀವು ಕ್ವೆಶ್ಚನ್ ಕೇಳಿ ಹಾಗಾರೆ. ಓಕೆ ಸುಜಾತ ಅವರೇ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಯಾರ್ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ? ಓಕೆ, ಎಲ್ಲ ಐ ಥಿಂಕ್ ನನ್ನ ಫ್ರೆಟರ್ನಿಟಿನಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲರಿಗೂ ಗೊತ್ತು. ನಾನು 2 ಮನೆಯಲ್ಲಿರೋದು. ಒಂದು ನಮ್ಮ ಪೇರೆಂಟ್ಸ್ ಮನೆ, ಇನ್ನೊಂದು ನನ್ನ ಹಸ್ಬೆಂಡ್ ಮನೆ. ಬೇಸಿಕಲಿ ಏನು ಅಂತಂದ್ರೆ, ನನ್ನ ಮಗ ಹುಟ್ಟಿದಾಗಿಂದಾನು ಮೈ ಪೇರೆಂಟ್ಸ್ ಹ್ಯಾವ್ ಟೇಕನ್ ಕೇರ್ ಆಫ್ ಹಿಮ್. ಸೊ ಅವನು ಅವ್ರ ಜೊತೆನಲ್ಲೇ ಇರೋದು. ಲಾಸ್ಟ್ 3 years ago ಐ ಲಾಸ್ಟ್ ಮೈ ಡ್ಯಾಡ್. ಸೊ ನನ್ನ ಮಗ ನಮ್ಮ ತಾಯಿ ಜೊತೆನಲ್ಲೇ ಇರೋದು. ಸೊ ಅವರು ಕನಕಪುರ ರೋಡಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಮನೆ ಬಂದು ಬನರ್ಘಟ್ಟ ರೋಡ್ ಹಿಂಭಾಗದಲ್ಲಿ BTM ಲೇಔಟಲ್ಲಿ ಇರೋದು. ಸೊ ಅಂದ್ರೆ ನಾನು ಒಂಥರ ಕಾಮನ್ ಫ್ಯಾಕ್ಟರ್ 2 ಮನೆಯಲ್ಲಿ. ಸೊ ನನ್ನ ಹಸ್ಬೆಂಡ್ ಮನೆಗೆ ಬಂದ್ರೆ ನನ್ನ ಹಸ್ಬೆಂಡ್, ನಮ್ಮ ಅತ್ತೆ, ನಾನು. ಆ ಮನೆಗೆ ಹೋದ್ರೆ ನಮ್ಮಮ್ಮ, ನನ್ನ ಪುಟ್ಟ, ಆಮೇಲೆ ನಾನು. ಹಂಗೆ ಓಕೆ, ಜೊತೆನಲ್ಲಿರೋದು. ಹೇಗೆ ಮ್ಯಾನೇಜ್ ಮಾಡ್ತೀರಾ 2 ಕಡೆನೂ? ಡೋಂಟ್ ಈವನ್ ಆಸ್ಕ್. 3 ದಿನ ಇಲ್ಲಿ, 4 ದಿನ ಅಲ್ಲಿ. ಆಮೇಲೆ ನಾನು ಶೂಟಿಂಗ್ ಹೋಗಿ ಕೇಳ್ತಾರೆ, ಮೇಡಮ್ ನಾಳೆ ನೀವಿಲ್ಲ ಅಲ್ಲ? ನನ್ನ ಹಸ್ಬೆಂಡ್ ಕೇಳ್ತಾರೆ, ಲೇ ನೀನ್ ಇವತ್ತಿಲ್ಲ ಅಲ್ಲ? ನನ್ನ ಮಗ ಕೇಳ್ತಾನೆ, ಮಾ ನೀನ್ ಇವತ್ತು ಇಲ್ಲಿರ್ತೀಯಾ ಅಲ್ಲೋಗ್ತೀಯಾ? ಸೊ ಇಟ್ಸ್ ಲೈಕ್ ಒಂಥರ ಈ ಜಿಪ್ಸೀಸು ಅವ್ರ ನೊಮ್ಯಾಡ್ಸು ಜಿಪ್ಸೀಸು ಎಲ್ಲ ಕಟ್ಕೊಂಡು ಓಡಾಡ್ತಾರೆ ಗೊತ್ತಾ? ನನ್ನ ಕಾರಲ್ಲಿ ಎಲ್ಲ ಇರುತ್ತೆ. 2 ಮನೆಯಲ್ಲೂ ಎಲ್ಲ ಸ್ಟೇಷನ್. ಸೊ ನನಗೆ ನಾಳೆ ಎಲ್ಲೋ ಹೋಗ್ಬೇಕು ಅಂದ್ರೆ ನನ್ನ ಗಾಡಿನಲ್ಲಿರೋ ಅಷ್ಟು ಥಿಂಗ್ಸ್ ತಗೊಂಡು ನಾನು ಊರ್ ಬಿಟ್ಟು ಹೋಗ್ಬೋದು, ಆ ಲೆವೆಲ್ಗೆ ಇರುತ್ತೆ ಎಲ್ಲ. ಅಬ್ಬಾ, ಅಷ್ಟು ಪ್ರಿಪೇರ್ ಆಗಿರ್ತೀರ. ಕ್ಯಾರವ್ಯಾನ್ ತರ. ಸೊ ಮ್ಯಾಮ್, ನಿಮ್ಗೆ ಮಗ ಇದ್ದಾನೆ ಅಂತ ಹೇಳಿದ್ರಿ, ಎಷ್ಟು ಏಜ್ ಅವ್ರದ್ದು? ಅವ್ನಿಗೆ ಇವಾಗ 14 years. ವೆರಿ ನಾಟಿ ಫೆಲೋ. ವೆರಿ ನಾಟಿ. ನಿಮ್ ತರನೇನಾ? ನಾನ್ ನಾಟಿ ಅಲ್ಲಪ್ಪ. ಇಲ್ವಾ? ಅವ್ನು ಹೆಂಗ್ ನಾಟಿ ಅಲ್ಲ, ನನ್ನ ತಮ್ಮನ್ ತರ ಅವ್ನು ಸ್ವಲ್ಪ. ನನ್ನ ತಮ್ಮ ಚಿಕ್ಕವನಾಗಿದ್ದಾಗ ಹಂಗೆ ಮಾಡೋನು, ಎಲ್ಲ ತರ್ಲೆಗಳು. ಸೊ ಅವನ ತರಾನೇ ಅವನು. ಆ್ಯಂಡ್ ಅವ್ನ್ ಕಂಡ್ರೇನೆ ಮ್ಯಾಕ್ಸಿಮಮ್ ಭಯ ಅವನಿಗೆ. ಇನ್ ಯಾರು ಕಂಡ್ರೇನು ಭಯ ಇಲ್ಲ. ಇರು ಮಾಮಂಗೆ ಹೇಳ್ತೀನಿ ಅಂತಂದ್ರೆ ಆಟೋಮೆಟಿಕ್ ಆಗಿ ರಿಪೇರಿ ಆಗ್ಬಿಡ್ತಾನೆ. ಓಕೆ, ಅವ್ರಿಗೆ ಹೇಗೆ ಅನ್ಸುತ್ತೆ ನೀವು ಈ ಇಂಡಸ್ಟ್ರಿಯಲ್ಲಿ ಇರೋದು? ಯಾರಿಗೆ? ನನ್ನ ಮಗಂಗ ಅಯ್ಯೋ ಬೈತಾನೆ. ಯಾಕೆಂದ್ರೆ ನಾನು ರಾಧಾರಮಣ ಸೀರಿಯಲ್ನಲ್ಲಿ ಸಿತಾರಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತೀನಲ್ವಾ, ಅದ್ರಲ್ಲಿ ದೀಪು ಅಂತ ನನ್ನ ಮಗಳಿದ್ದಾಳೆ. ಅವಳು ಬಾಯಿಗೆ ಬಂದಂಗೆ ಬೈತಾ ಇರ್ತೀನಿ. ಅದು ಯಾಕೆ ಅಂದ್ರೆ ಅವಳು ಏನೋ ತಪ್ಪು ಮಾಡಿರ್ತಾಳೆ. ಅವಳು ನನ್ನ ಪ್ರಕಾರ, ನನ್ನ ವೇ ಆಫ್ ಥಾಟ್ ಹೆಂಗ್ ಹೋಗುತ್ತೋ ಆ ತರ ಅವಳು ಮಾಡ್ತಾ ಇರಲ್ಲ. ಅವಳು ಏನೋ ಒಂದು ಎಡವಟ್ ಮಾಡ್ತಾಳೆ. ಬಿಕಾಸ್ ಆಫ್ ವಿಚ್ ನನ್ನ ಹತ್ರ ಸರಿಯಾಗಿ ಬೈಗಳು ತಿಂತಾಳೆ. ಆಯ್ತಾ? ಇವನು ಸೇಮ್ ಕೇಸು. ಸೊ ನನಗ್ ಬೈಯೋ ಸೀನ್ ಇದ್ರೆ ಕಷ್ಟನೇ ಇಲ್ಲ. ರಪ್ಪ ಅಂತ ಹೆಂಗ್ ಬೈತೀನಿ ಗೊತ್ತಾ? ಅದಕ್ಕೆ ಅವ್ನು ಹೇಳ್ತಾ ಇರ್ತಾನೆ, ಏನ್ಮಾ ನೀನು. ನನಗೂ ಎಷ್ಟೊಂದ್ಸಲ ಅನ್ಸ್ಬಿಡುತ್ತೆ, ಅವಳಗ್ ಬೈಯೋವಾಗ ಸೇಮ್ ಪುಟ್ಟಂಗ್ ಬೈದಂಗೆ ಬೈದ್ನಲ್ಲ ಅಂತ. ಅವನಿಗೆ ಬೈಯೋವಾಗ್ಲೂ ಅನ್ಸುತ್ತೆ, ದೀಪಕ್ ಬೈದಂಗೆ ಬೈದ್ನಲ್ಲ ನಾನು ಅಂತ. ಬೈದು ಅಭ್ಯಾಸ ಆಗೋಗಿದೆ ಅನ್ಸುತ್ತೆ. ಅವ್ನು ನನ್ಗೆ, ಮಾ ಪ್ಲೀಸ್ ಮಾ ನೀನ್ ಸಿತಾರ ಅಲ್ಲಮ್ಮ ಮನೆಯಲ್ಲಿ, ಆತರ ಬೈಬೇಡಮ್ಮ ಅಂತ. ನೀನ್ ಸರಿಯಾದ ದಾರಿನಲ್ಲಿ ಹೋಗು, ಅವಾಗ ನಾನು ಬೈಯಲ್ಲ ಅಂತ ನಾನು. ಓಕೆ, ನೀವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಇರುವಾಗ ತುಂಬಾ ತರಲೆ ಮಾಡಿರೋಂಥ ಇನ್ಸಿಡೆಂಟ್ಸು ಅಥವಾ 1-2 ತುಂಬಾ ಮೆಮೊರೇಬಲ್ ಆಗಿರೋಂಥದ್ದು ಯಾವ್ದಾದ್ರು ಹೇಳಿ. ನನ್ನ ಕಸಿನ್ ಒಬ್ಬ, ಅವನ ಹೆಸರು ಹೇಳೋದು ಬೇಡ, ಎನಿವೆ ಕಸಿನ್. ಅವನು ದಿನಾ ನನಗೆ ಪ್ರಾಣ ಹಿಂಡೋನು. ಸನ್ಸ್ಕ್ರೀನ್ ಲೋಷನ್ ಹಾಕೊಳ್ಳೋ ಹುಚ್ಚು ಅವಾಗ ನಮ್ಗೆ. ಆಚೆ ಹೋಗೋವಾಗ ಸನ್ಸ್ಕ್ರೀನ್ ಲೋಷನ್ ಹಾಕೊಳ್ತಾ ಇದ್ವಿ. ಅವ್ನು ಬಂದ್ಬಿಟ್ಟು ಕೊಡೆ ಅನ್ನೋನು.
ಅವ್ನು ಕೊಡೆ ಅಂತಂದ್ರೆ ಅವನಿಗೆ ಹಿಂಗಾರು ಏನಾರು ಮಾಡಿ ಇವನಿಗೆ ಒಂದು ಪಾಠ ಕಲಿಸ್ಬೇಕಲ್ಲ, ಯಾವಾಗ್ಲೂ ಬಂದ್ಬಿಟ್ಟು ಎಲ್ಲ ಇದು ಹಚ್ಕೊಂಡು ಖಾಲಿ ಮಾಡ್ಬಿಡ್ತಾನಲ್ಲ ಅಂತ ಅಂದ್ಬಿಟ್ಟು ಒಂದಿನ ಯೋಚನೆ ಮಾಡಿದೆ. ಇದೊಂಥರ ಅವನು ಬೆಳ್ಳಗಾಗ್ಬೇಕು ಅನ್ನೋದು ಅವ್ನು ಹುಚ್ಚಿತ್ತು ಕಸಿನ್ಗೆ. ಫೇರ್ ಅಂಡ್ ಲವ್ಲಿ ಕೊಟ್ಬಿಡ್ಬೇಕು. ಫೇರ್ ಅಂಡ್ ಲವ್ಲಿ ಯಾಕೆ ಕೇಳಿ ಇಲ್ಲಿ ಕತೆ. ಆನಿ ಫ್ರೆಂಚ್ ಇದೆಯಲ್ಲ ಅದನ್ನ ತಗೊಂಡ್ ಬಂದ್ಬಿಟ್ಟು ಇದೊಂದು ಹಿಂಗಿಷ್ಟು ಹಚ್ತೀನಿ, ಟ್ರೈ ಮಾಡೋಣ, ನೀನ್ ಇಲ್ಲಿ ಬೆಳ್ಳಗಾದ್ರೆ ಫುಲ್ ಬಾಡಿಗೆ ಹಚ್ಚೋಣ ಅವಾಗ ಅಂತ ಹೇಳ್ದೆ. ಇದೊಂಥರ ಸನ್ಸ್ಕ್ರೀನ್ ಲೋಷನ್ ಅಂತ. ಹಿ ಬಾಟ್ ವಾಟ್ ಐ ಥಾಟ್ ಮೈ ಐಡಿಯಾ ಆಯ್ತಾ. ಇದೇನೆ ಒಳಗಡೆನೆ ಹೋಗ್ತಾ ಇಲ್ಲ, ಅದೇ 5 minutes ವೆಯ್ಟ್ ಮಾಡೋದು, ವೈಪ್ ಆಫ್ ಮಾಡ್ಬೇಕಷ್ಟೇ ಅಂತ. ಸೊ ಈ ವಾಸ್ ಪ್ರೆಡಿ ಹೇರಿ ಆಯ್ತಾ. ಅವನಿಗೆ ಆನಿ ಫ್ರೆಂಚ್ ಇಲ್ಲಿ ಇಷ್ಟಗ್ಲ ಹಚ್ಬಿಟ್ಟು ಆಮೇಲೆ 5 ನಿಮಿಷ ಆದ್ಮೇಲೆ ಒದ್ದೆ ಕಾಟನ್ ತಗೊಂಡು ಒರೆಸ್ದೆ. ಇಷ್ಟಗ್ಲ ಫುಲ್ ಪ್ಯಾಚು, ಕೂದ್ಲಿಲ್ಲ, ಬೈಯೋದಕ್ಕೆ ಸಾಯೇ ನೀನು ಅಂತ. ಆಮೇಲೆ 1.5 ತಿಂಗಳು ಫುಲ್ ಆಮ್ ಶರ್ಟ್ ಹಾಕೊಂಡು ಬರೋನು, ಇನ್ನೊಂದ್ಸಲ ಕೇಳ್ತೇನೆ ನನ್ನ ಸನ್ಸ್ಕ್ರೀನ್ ಲೋಷನ್ನು ಅಂತ. ಸೊ ಹಿಂಗೆಲ್ಲ ಸುಮಾರು ಕೆಲ್ಸಗಳು ಮಾಡಿದ್ದೀನಿ. ನನ್ನ ತಮ್ಮನ ಒಂದ್ಸಲ ಬೀರು ಒಳಗಡೆ ಕೂಡಿಸ್ಬಿಟ್ಟು ಇಲ್ಲೇ ಕೂತಿರು, ಯಾರು ಬಂದ್ರು ಆಚೆಗೆ ಬರ್ಬೇಡ ಅಂತೆಲ್ಲ ಹೇಳ್ಬಿಟ್ಟಿದ್ದೀನಿ. ಕೂಡಾಕ್ಬಿಟ್ಟು ಆಮೇಲೆ ಎಲ್ಲ ಕಡೆ ಹುಡುಕಿ ಅವ್ನು ಫುಲ್ ಸುಸ್ತಾಗಿ ಉಸಿರು ಕಟ್ಕೊಂಡು ಆಲ್ಮೋಸ್ಟ್ ಅವ್ನು ಫೇಂಟ್ ಆಗೋ ಲೆವೆಲ್ಗೆ ಹೋಗಿ ಹಿಂಗೆಲ್ಲ ಮಾಡಿದೀನಿ. ಅಪ್ಪ ಅಮ್ಮ ಹತ್ರ ಎಲ್ಲ ಏನ್ ಬೈಸ್ಕೊ ಬೆಲ್ಟ್ ಅಲ್ಲಿ ಹೊಡಿಸ್ಕೊತಾ ಇದ್ವಿ. ಬೆಲ್ಟ್, ಕೋಲು ಅಲ್ಲ, ಬೆಲ್ಟ್ ತಗೊಂಡು ಹೊಡಿಯೋರು ನಮ್ಮಪ್ಪ. ಚೈಲ್ಡ್ಹುಡ್ ಡೇಸ್ ಅಲ್ಲಿ ಇದ್ದಂಗೆ ಕಾಲೇಜ್ ಡೇಸ್ ಅಲ್ಲಿ ಆತರ ಮೆಮೊರೀಸ್ ಏನಾದ್ರು ಇದೆಯಾ? ಹಾ, ಎಲ್ಲಾದ್ರಲ್ಲೂ ಮುಂದೆ ಇರ್ತಾ ಇದ್ದೆ. ಅಂಡ್ ತುಂಬಾ ಡೇರಿಂಗ್, ಯಾವುದು ತಪ್ಪಾಗ್ಬಾರ್ದು, ಯಾವ್ದು ಮಿಸ್ಟೇಕ್ ಆಗ್ಬಾರ್ದು ಆತರ. ಯಾರನ್ನೋ ರ್ಯಾಗ್ ಮಾಡ್ತಾ ಇದ್ರೆ ಅವ್ರಿಗೆ ಸರಿಯಾಗಿ ಬೆಂಡೆತ್ತೋದು, ಯಾರನ್ನ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಬೆಂಡೆತ್ತೋದು, ಹಿಂಗೆಲ್ಲ ಮಾಡ್ತಾ ಇದ್ದೆ. ಹುಡುಗರಿಗೆಲ್ಲ ಬೆಂಡೆತ್ತಾ ಇದ್ರು. ಸೀನಿಯರ್ಸ್ಗೆಲ್ಲ ಯಾರ್ ಗುರು ಇವಳು ಒಳ್ಳೆ ಪಟಾಕಿ ಅಂತ ಅಂದ್ಬಿಟ್ಟು ನನಗೆ ರೇಗ್ಸೋರು. ಆಮೇಲೆ GR ಅಂತ ನಮ್ಮ ಲೆಕ್ಚರರ್ ಇದ್ರು. ಅವರು ಯಾವ್ದಾದ್ರು ಈ ತರ ಕಾಲೇಜ್ನ ರೆಪ್ರೆಸೆಂಟ್ ಮಾಡುವಂತ ಆಕ್ಟಿವಿಟಿ ಲೈಕ್ ಜನರಲ್ ನಾಲೆಜ್ ಇರ್ಬೋದು, ಈ ತರದ್ದೆಲ್ಲ ಏನಾರಿದ್ರೆ ನನ್ನ ಕಳ್ಸೋರು. ನಾವು ಹೋಗ್ತಾ ಇದ್ವಿ ಎಲ್ಲ ನಾಟಕ ಅದೆಲ್ಲ. ಆವಾಗ ಒಂದು ದಾಳ ತಾಳ ಅಂತ ಒಂದು ಪ್ರೋಗ್ರಾಮ್ ಬಂದಿತ್ತು ಲಾಂಗ್ ಆಗೋ DD1 ಅಲ್ಲಿ, ಸಾರಿ DD9 ಐ ಥಿಂಕ್, ದಟ್ ವಾಸ್ ಕನ್ನಡ. ಸೊ ಅವಾಗ ಹೋಗಿ ಆ ಗೇಮ್ ಶೋ ಎಲ್ಲ ಆಡ್ಬಿಟ್ಟು, ದಟ್ ವಾಸ್ ಆಕ್ಚುಲಿ ಮೈ ಫಸ್ಟ್ ಎಂಟ್ರಿ ಟು ಟೆಲಿವಿಷನ್ ಮೆನಿ ಇಯರ್ಸ್ ಅಗೋ, 97 ನಲ್ಲಿ. ಸೊ ಅದೆಲ್ಲ ಆಡ್ಕೊಂಡು ಬಂದಿದ್ದು ಅದೆಲ್ಲ. ಆಮೇಲೆ ಸ್ಕೂಲ್ನಲ್ಲೂ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ, ಕಾಲೇಜಲ್ಲೂ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಎಲ್ಲಾರು ಇದೇನು ಹುಡುಗಿ ಬಾಸ್ಕೆಟ್ಬಾಲ್ ಆಡ್ತಾಳೆ ಅಂತ ಆತರ ನೋಡೋರು. ಯಾಕೆ ಹುಡುಗಿರು ಆಡ್ತಿರ್ಲಿಲ್ಲ ಏನೋ ಗೊತ್ತಿಲ್ಲಪ್ಪ. ನ್ಯಾಷನಲ್ ಕಾಲೇಜ್ ನಲ್ಲಿ ಆತರ ಇತ್ತು. ಬಟ್ ನಾನ್ ಮಾತ್ರ ಬಾಸ್ಕೆಟ್ಬಾಲ್, ಯಾರೇನಾರು ಅನ್ಕೊಳ್ಳಿ, ನನಗಿಷ್ಟ, ನಾನು ಆಡ್ತೀನಿ. ಆಕ್ಚುಲಿ ಸ್ಪೀಕಿಂಗ್ ಇನ್ನೂ ಕುಳ್ಳಕ್ ಇರ್ತಾ ಇದ್ನೇನೋ, ಬಾಸ್ಕೆಟ್ಬಾಲ್ ಆಡೋ ಒಂಚೂರು ಜಾಸ್ತಿ ಅದೇ ಉದ್ದ. ಹೌದು, ಬಾಸ್ಕೆಟ್ಬಾಲ್ ಆದ್ರೆ ಸ್ವಲ್ಪ ಹೈಟ್ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾರೆ. ಹೌದು, ಸ್ಕೂಲ್ ನಲ್ಲಿ ಇದ್ದಾಗ್ಲೂ ಅಷ್ಟೇ. ನಾನು ನನ್ನ ತಮ್ಮ ಸ್ಕೂಲ್ ಮುಗಿಸ್ಕೊಂಡು ಬಂದಾಗ ವಿ ಯೂಸ್ ಟು ಗೋ ಅಂಡ್ ಪ್ಲೇ ಬಾಸ್ಕೆಟ್ಬಾಲ್ ಮಾಧವನ್ ಪಾರ್ಕ್ ಅಲ್ಲಿ ಎವ್ರಿ ಡೇ. ಅದೊಂದು ರುಟೀನ್. ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇದ್ರ, ಕಲ್ಚರಲ್ಸ್ ಅಲ್ಲಿ ಜಾಸ್ತಿ ಇದ್ರ? ಎರಡು. ಸ್ಪೋರ್ಟ್ಸ್ ಒಂದ್ ಕೈ ಜಾಸ್ತಿನೇ, ಕಲ್ಚರಲ್ಲೂ ಇದ್ದೆ. ಬಟ್ ನನ್ಗೆ ಡಾನ್ಸ್ ಬರ್ತಾ ಇರ್ಲಿಲ್ಲ. ನನ್ನ ಫಸ್ಟ್ ನನ್ನ ಕಾಲೇಜ್ ನಲ್ಲಿ ಒಂದ್ ಗ್ಯಾಂಗ್ ಇದ್ರು, ನನ್ ಗರ್ಲ್ಸ್ ಎಲ್ಲಾರು. ಫಸ್ಟ್ ಇಯರ್ ಅಂದ್ರೆ ಫಸ್ಟ್ PU ನಲ್ಲಿ ಒಂದು ಡಾನ್ಸ್ ಮಾಡಿದ್ವಿ. ಅದಕ್ಕೆ ನನ್ನನ್ನು ಸೇರಿಸ್ಕೊಳ್ಳಿಲ್ಲ, ಯಾಕೆಂದ್ರೆ ನೀನ್ ಡಾನ್ಸ್ ಬರಲ್ಲ ಅಂತ. ಸೊ ನಾನು ಹೇಳ್ದೆ ಸೆಕೆಂಡ್ PUC ಬಂದಾಗ ಐ ವಿಲ್ ಪ್ರೂವ್ ಟು ಯು ದಟ್ ನನಗೂ ಡಾನ್ಸ್ ಬರುತ್ತೆ ಅಂತ. ಆಮೇಲೆ ಚಯ ಡಾನ್ಸ್ ಮಾಡಿದ್ವಿ ಸೆಕೆಂಡ್ PU ನಲ್ಲಿ. ಸುಜಿ ಸಕಲಾಗಿ ಡಾನ್ಸ್ ಕಲ್ತ್ಕೊಂಡ್ಬಿಟ್ಟೆ ಅಂತೆಲ್ಲ ಹೇಳಿದ್ರು. ಅಷ್ಟೇ, ಅದೇ ಲಾಸ್ಟ್. ಅದಾದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ಲಿಲ್ಲ. ನಾಟಕದಲ್ಲಿದೆ, ಶ್ವೇತಾ ಶ್ರೀವತ್ಸವ ಇದ್ದಾಳಲ್ಲ, ಅವಳು ನಾನು ಕ್ಲಾಸ್ಮೇಟ್ಸ್ ಕಾಶಿ ಕಾಲೇಜಲ್ಲಿ. ಸೊ ಆಮೇಲೆ ಸುನಿಲ, ನಮ್ಮ BK ಸುಮಿತ್ರಾ ಅವ್ರ ಮಗ ಸುನಿಲ, ನನ್ನ ಸೀನಿಯರ್. ಸೊ ಅವನಿಗೆ ರ್ಯಾಗ್ ಮಾಡ್ತಾ ಇದ್ವಿ. ಅವನಾಗ್ಲೇ ಸಾಧನೆನೋ ಯಾವ್ದೋ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋನು. ಸೊ ಅವನಿಗೆ ಹೋಗ್ಬಿಟ್ಟು ರ್ಯಾಗ್ ಮಾಡ್ತಾ ಇದ್ವಿ. ಸಂಚು ಅಂತ ಅವ್ನ ಕ್ಯಾರೆಕ್ಟರ್ ನೇಮ್ ಹೇಳೋದು. ಇಟ್ ವಾಸ್ ನೈಸ್, ಗೋಲ್ಡನ್ ಮೆಮರೀಸ್ ಅಗೇನ್. ಮ್ಯಾಮ್, ಅಪ್ಪ MLA ಆಗಿದ್ರು, ಒಳ್ಳೆ ಸೆಟಲ್ಡ್ ಲೈಫ್ ಇತ್ತು, ಐಷಾರಾಮಿ ಜೀವನ. ಆಕ್ಟಿಂಗ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಆಕ್ಟಿಂಗ್ ಮಾಡಬೇಕು ಅಂತ ಅನ್ಸಿರ್ಲಿಲ್ಲ ನಾನು, ಅದೊಂದು ದೊಡ್ಡ ಕತೆ. ಆಕ್ಚುಲಿ ಎಲ್ಲರೂ MLA ಮಗಳು ಅಂದಿದ ತಕ್ಷಣ MLA ಸಿಕ್ಕಾಬಿಟ್ಟೆ ದುಡ್ಡು ಮಾಡಿರ್ತಾರೆ ಅಂತೆಲ್ಲ ಅನ್ಕೋತಾರೆ. ನಮ್ಮ ತಂದೆ ತುಂಬಾ ಗಾಂಧಿಯನ್, ₹1 ಯಾರ ಹತ್ರನೂ ಲಂಚ ತಗೊಳ್ತಾ ಇರ್ಲಿಲ್ಲ. ತುಂಬಾ ಏನೋ ಪ್ರಿನ್ಸಿಪಲ್ಡ್ ಆಗಿ ಜೀವನದಲ್ಲಿ. ಆಕ್ಚುಲಿ ಇಫ್ ಯು ಕಮ್ ಟು ಜಯನಗರ್ ಅಂಡ್ ಇಫ್ ಯು ಆಸ್ಕ್ ಸೇವಾದಳ್ ಸತ್ಯನಾರಾಯಣ ಅಂತ ಇವತ್ತಿಗೂ ಜನ ಹೇಳ್ತಾರೆ, ಮಾತಾಡ್ತಾರೆ ಅವ್ರ ಬಗ್ಗೆ. ಅವರು ದೇವ್ರಂತ ಮನುಷ್ಯರು ಅಂತ. ಸೊ ನಮ್ ರೋಡಲ್ಲಿ ಎಲ್ಲಿ ಯಾರ್ದೋ ಪ್ಲಂಬಿಂಗ್ ಲೈನ್ ಪ್ರಾಬ್ಲಮ್ ಆಯ್ತು, ಎಲೆಕ್ಟ್ರಿಸಿಟಿ ಬಂದಿಲ್ಲ, ಕರೆಂಟ್ ಹೊಟ್ಟೋಯ್ತು, ಮರ ಬಿದ್ದೋಯ್ತು, ಏನೇ ಇದ್ರು ಸತ್ಯನಾರಾಯಣ ಅವರೇ ಅಂತ ಓಡ್ಬರೋರು ನಮ್ಮ ಮನೆಗೆ. ಸೊ ಅವ್ರದಷ್ಟು ಟ್ರೇಟ್ಸ್ ನನಗ್ ಬಂದಿದೆ. ಐ ಆಮ್ ಆಲ್ಸೋ ವೆರಿ ಗುಡ್ ಇನ್ ನೆಟ್ವರ್ಕಿಂಗ್ ಅಂಡ್ I have kept in touch with almost all my friends. Not just friends, bureaucrats, artists. So ನಾನು celebrity management ಮಾಡ್ತಿದ್ದೆ when I was in radio, all that I'll tell you. So ಹಂಗೆ ಆಯ್ತಾ.
ಸೊ ಮೈ ಡ್ಯಾಡ್ ಯೂಸ್ ಟು ಬಿ ಲೈಕ್ ದಟ್, ವೆರಿ ಹೆಲ್ಪ್ಫುಲ್. ಯಾರಿಗೋ ಒಂದು ಸೀಟ್ ಬೇಕು ಸ್ಕೂಲ್ನಲ್ಲಿ ಅಂದರೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಸೀಟ್ ಕೊಡ್ಸೋರು, ಕಾಲೇಜಲ್ಲಿ ಸೀಟ್ ಕೊಡ್ಸೋರು, ಯಾರಿಗೋ ಕೆಲಸ ಬೇಕಂದ್ರೆ ಕೆಲಸ ಕೊಡ್ಸೋರು, ಈ ಥರ. ಓಕೆ, ನಮ್ಮಪ್ಪ BDA ಮೆಂಬರ್ ಆಗಿದ್ದಾಗ 36,000 ರೂಪಾಯಿ ಸಾಲ ತಗೊಂಡು ದುಡ್ಡು ಕಟ್ಟಿ ಆ ಜಯನಗರ್ನಲ್ಲಿ ಆ 40-60 ಬಿಲ್ಟಪ್ ಮನೇನ ತಗೊಂಡಿತ್ತು. ಯಾವಾಗ 1980s ಅಲ್ಲ 1976 ಓಕೆನಾ. ಸೊ ವೆರಿ ಗಾಂಧಿಯನ್. ₹1 ಲಂಚ ತಗೊಳ್ಳೋದಾಗ್ಲಿ, ಕೆಟ್ಟ ಮಾತು ಯಾರಾದ್ರೂ ಅವ್ರ ಬಗ್ಗೆ ಆಡೋದಾಗ್ಲಿ ನಾನಂತೂ ಕೇಳೇ ಇಲ್ಲ, ಆ ಥರ ಪರ್ಸನ್. ಸೊ ಒಂದ್ಸಲ ಏನಾಯ್ತು, ನಮ್ಮ ಜನರಲಿ ಎಲ್ಲರೂ ಕ್ಯಾಂಪ್ ಮಾಡ್ತಾ ಇದ್ರು, ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮನೆಗೆ ಬಂದು. ಆಗ ಹರ್ಷ ಶಿವರಾಮ್ ಅಂತ ನಮ್ಮ ಜೊತೆಗೆ ಆ್ಯಂಕರಿಂಗ್ ಮಾಡೋನು. ಅವನು ಇವಾಗ ಫೀವರ್ FM ಸ್ಟೇಷನ್ಗೆ ಪ್ರೋಗ್ರಾಮಿಂಗ್ ಹೆಡ್ ಅವನು. ಸೊ ಅವನು ಒಂದ್ಸಲ ಉದಯ ಟಿವಿಗೆ ಹೋಗ್ಬೇಕಾಗಿತ್ತು. ಅವನು ಉದಯ ಟಿವಿನಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದ. ಅವ್ನು ಮಾಡಬೇಕಾದ್ರೆ ಎಲ್ಲೇ ಬಾರೆ ನನ್ನ ಜೊತೆಗೆ ಪೇಮೆಂಟ್ ಚೆಕ್ ಕಲೆಕ್ಟ್ ಮಾಡ್ಕೋಬೇಕು ಅಂತ. ಅವತ್ತು ನನಗೆ ಕಾಲೇಜ್ ಇರಲಿಲ್ಲ, ಮನೆಯಲ್ಲಿ ನಾನು ನನ್ನ ತಮ್ಮ ಇಬ್ಬರು ಏನೋ ಒಂದು ಒತ್ತಲ ಹೊಡಿತಾ ಇದ್ವಿ. ಸರಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವನು ನನ್ನ ತಮ್ಮ ನಾನು ಬರ್ತೀನಿ ಅಂತಂದ. ಸೊ ವಿ ಆಲ್ ವೆಂಟ್. ಆವಾಗ ವಸಂತ್ ನಗರಲ್ಲಿತ್ತು ಉದಯ ಟಿವಿ. ಸೊ ಅಲ್ಲಿ ಹೋಗ್ಬಿಟ್ಟು ಕಾಯ್ತಾ ಇದ್ವಿ. ನಾವು ಹೋಗೋ ಟೈಮ್ಗೆ ಇಟ್ ವಾಸ್ ಟೂ ಲೇಟ್, ಇಟ್ ವಾಸ್ ಊಟದ ಟೈಮ್. ಸೊ ಎವ್ರಿಬಡಿ ಹ್ಯಾಡ್ ಗಾನ್, ಅಕೌಂಟೆಂಟ್ ಸಮೇತ ಎಲ್ಲರೂ ಊಟಕ್ಕೆ ಹೋಗಿದ್ರು. ಸೊ ವಿ ಹ್ಯಾಡ್ ನೋ ದ ಚಾಯ್ಸ್. ಅಲ್ಲಿ ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡು ಜೋರಾಗಿ ಏನೋ ಜೊಬ್ಬಲ್ಡ್ ಮಾಡಿಕೊಂಡು ಜೋರಾಗಿ ನಗ್ತಾ ಇದ್ವಿ. ಅಷ್ಟೊತ್ತಿಗೆ ಸರಿಯಾಗಿ ಪ್ರೆಸಿಡೆಂಟ್ ಸರ್ ಆ್ಯಂಡ್ ಜನರಲ್ ಮ್ಯಾನೇಜರ್ ಆಫ್ ಉದಯ ಟಿವಿ ಇದೇ ಪಾಸ್ ಬೈ. ಯಾರು ಗುರು 3 ಜನ ಕೂತ್ಕೊಂಡು ಈ ಲೆವೆಲ್ಗೆ ಗಲಾಟೆ ಮಾಡ್ತಾರೆ ನೋಡ್ರೆ ಹರ್ಷನ್ ಜೊತೆ ನಾನು ನನ್ನ ತಮ್ಮ. ಒಳಗಡೆ ಹೋಗ್ಬಿಟ್ಟು ಹರ್ಷನ್ ಕರೆದ್ರು. ಹರ್ಷ ಫುಲ್ ಮೀಟರ್ ಆಫ್ ಏನಪ್ಪ ಬೈತಾರೋ ಏನ್ ಕತೆನೋ ಅಂತ. ಆ ಹುಡುಗಿ ಯಾರು ಅಂತ ಕೇಳಿದ್ದಾರೆ. ಅವಳು ನನ್ನ ಫ್ರೆಂಡು, ಆಡಿಷನ್ ತಗೊಳಕ್ ಹೇಳೋ, ಜೋರ ಮಾತಾಡ್ತಾ ಇದ್ಲೋ ಅಂತ ಹೇಳಿದ್ದಾರೆ. ಇವನ್ ಬಂದ್ಬಿಟ್ಟು ನಂಗೆ ಹೇಳ್ದೆ, ಹೋಗಲ್ಲೇ ಅಂದೆ ಅವನಿಗೆ. ನಾನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ, ನಾನು ನಿನ್ ಜೊತೆಗೆ ಬಂದೆ, ಆಡಿಷನ್ ಎಲ್ಲ ತಗೊಳಕ್ಕಾಗಲ್ಲ, ನಮ್ಮಪ್ಪ ಏನ್ ಹೇಳ್ತಾರೆ ಅದನ್ನ ಮಾತ್ರ ನಾನು ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ದೆ. ಇಲ್ಲ ಕಣೆ, ಚಾಲೆಂಜ್ ಆಗಿ ತಗೊಳ್ಳೆ, ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ದ. ಸರಿ ಆಯ್ತು ಅಂತ ಹೋದೆ. ಮೇಕಪ್ ಹಾಕಿದ್ರು. ನಾನು ಇದೆಲ್ಲ ಬೇಕಾ ಅಂತ ನನ್ನ ತಮ್ಮ ನಗ್ತಾ ಇದ್ದ ಉದಯ ಟಿವಿಲಿ. ಓಕೆ, ನನ್ನ ತಮ್ಮ ನಗ್ತಾ ಇದ್ದ. ಆಮೇಲೆ ನ್ಯೂಸ್ ಪ್ರಾಂಪ್ಟರ್ ಕ್ಯಾಮ್ರಾ ಮುಂದೆ ಕೂಡಿಸ್ಬಿಟ್ಟಿದ್ದಾರೆ ನನ್ನ. ಕೂಡಿಸ್ಬಿಟ್ಟು ಹಿಂಗೆ ಕೂಡಿಸ್ಬಿಟ್ಟು ನಿಮ್ಮ ಬಗ್ಗೆ ನೀವು 5 ನಿಮಿಷ ಮಾತಾಡಿ ಅಂತ ಹೇಳಿದ್ರು. ನನ್ನ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಎಷ್ಟಿರುತ್ತೆ ವಿಷಯ ಹೇಳೋದಕ್ಕೆ. ಶುರು ಮಾಡಿದೆ. 15 ನಿಮಿಷ ಆದ್ಮೇಲೆ ಅವರು ಸ್ಟಾಪ್ ಅಂದ್ರು. ಮಾತಾಡ್ತಾನೇ ಇದ್ದೀನಿ, ಭಯನೇ ಇಲ್ಲ ನನಗೆ. ಆಮೇಲೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ನಾವು ಹೋದಾಗ ಇಟ್ ವಾಸ್ ಊಟದ ಟೈಮ್. ಅವ್ರದ್ದೆಲ್ಲ ಊಟ ಆಗಿದೆ, ನಮ್ಗೆ ಹೊಟ್ಟೆ ಹಶ್ವು. ನಾವೇನ್ ಮಾಡ್ವಿ, ಕೆಳಗಡೆ ಹೋದ್ವಿ. ಅಲ್ಲೊಂದು ಇದು ನಾರ್ತ್ ಇಂಡಿಯನ್ ಫುಡ್ ಕೋರ್ಟ್ ತರ ಇತ್ತು. ಅಲ್ಲಿಗೆ ಹೋದ್ವಿ. ಅಲ್ಲಿ ಕುತ್ಕೊಂಡು ಏನೋ ತಿಂತಾ ಇದೀವಿ. ಮೇಲ್ಗಡೆ ಎಲ್ಲಾ ಹುಡುಕಿದಾರೆ, ನಾವು ಹೊಟ್ಟೋಗಿದೀವಿ ಅಂದ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ. ಸರಿ ಆಯ್ತು. ಆಮೇಲೆ ಯಾರೋ ಹೇಳಿದಾರೆ, ಇಲ್ಲ ಕೆಳಗಡೆ ಅಲ್ಲೇ ಕುತ್ಕೊಂಡಿದ್ದಾರೆ ನೋಡಿ, ಬಗ್ ನೋಡಿ ಅಂತ. ಬಿಕಾಸ್ ಉದಯ ಟಿವಿ ವಾಸ್ ಇನ್ 2nd and 3rd ಫ್ಲೋರ್. ಆಯ್ತಾ, ಸರಿ ಆಯ್ತು ಅಂತ ಅಂದ್ಬಿಟ್ಟು ಅಲ್ಲಿಂದಾನೆ ಕೂಗುದು, ಬನ್ನಿ ಕರಿತಾ ಇದ್ದಾರೆ ಅಂತ. ದೆನ್ ಎಷ್ಟು ತಿಂದ್ವೋ ಅಷ್ಟು ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟು ನೋಡಿದ್ರೆ ನನ್ನನ್ನು ಆವಾಗ ಉದಯ ಟಿವಿ GM ಅವ್ರ ರೂಮ್ ಕರ್ಸಿದ್ರು. ನನಗೆ ಅವ್ರು ಯಾರಂತ ಗೊತ್ತಿಲ್ಲ. ಅವ್ರಿಗೆ ಬಂದೆ, ಕೂತ್ಕೊಳ್ಳಿ ಅಂದ್ರು. ನಾನು ಸೀದಾ ಹೋಗ್ಬಿಟ್ಟು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡೆ. ಏನ್ ಬೇಕು ಅಂತ ಕೇಳಿದ್ರು. ಟೀ ಅಂದೆ. ಟೀ ತರಿಸ್ಬಿಟ್ಟು ಕೊಟ್ರು. ನಾನು ಯಾಕೆ ಇಷ್ಟೊಂದೆಲ್ಲ ಉಪಚಾರ ಮಾಡ್ತಾರೆ, ನೀವು ಯಾರು ಅಂತ ಗೊತ್ತಾಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಕೇಳಿದೆ. ವಾಟ್ ಇಸ್ ದಿಸ್ ರಿಗಾರ್ಡಿಂಗ್, ದೇ ಆಸ್ಕ್ ಮೀ ಟು ಟೇಕ್ ಎನ್ ಆಡಿಷನ್. ಏನು, ಯಾಕೆ, ನೀವ್ ಯಾರು ಅಂತ ಕೇಳಿದೆ. ಆಮೇಲೆ ಪಾಪ ಅವರು ಎಲ್ಲ ಹೇಳಿದ್ರು, ಎಷ್ಟು ಹಂಬಲ್ ಆಗಿ, ನನ್ನ ಬಾಸ್. ಆಮೇಲೆ ಹೇಳ್ಬಿಟ್ಟು, ನಿನಗೆ ಯಾವ ಥರ ಪ್ರೋಗ್ರಾಮ್ ಬೇಕು ಹೇಳು. ನಾನು ಹೇಳಿದೆ, ಇಲ್ಲ ನಾನು ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ದೆ ಈ ಥರ, ಬಟ್ ಹೀಗೆ ಅಂತ ಗೊತ್ತಾಯ್ತು, ಚಾಲೆಂಜ್ ಆಗಿ ತಗೋ ಅಂತ ಹೇಳ್ದೆ. ಅದಕ್ಕೆ ನಾನು ಮಾತಾಡಿದೆ ನನ್ನ ಬಗ್ಗೆ. ನೀನು ಹೆಸರು ಹೇಳಿಲ್ಲ ಎಲ್ಲೋ ಇಂಟರ್ವ್ಯೂನಲ್ಲಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ, ಬಿಗಿನಿಂಗಲ್ಲೇ ಹೇಳಿದ್ದೀನಿ ನೋಡಿ ಬೇಕಾರೆ ಅಂತ ಹೇಳಿದೆ. ಅವರ ಸರಿ ಅಂತಂದ್ರು. ಸರಿ, ನಾನು ಮನೆಗೆ ಹೋಗ್ಬಿಟ್ಟು ನಮ್ಮ ತಂದೆನ ಕೇಳ್ಬಿಟ್ಟು ಹೇಳ್ತೀನಿ. ಐ ಕಾಂಟ್ ಟೇಕ್ ಅ ಡಿಸಿಷನ್ ಮೈ ಸೆಲ್ಫ್, ಐ ಆಮ್ ಸ್ಟಿಲ್ ಸ್ಟಡಿಂಗ್ ಅಂತ ಹೇಳ್ಬಿಟ್ಟು ಹೋದೆ. ಮನೆಗೆ ಹೋಗ್ಬಿಟ್ಟು ಫೋನೇ ಮಾಡಿಲ್ಲ ನಾನು. ಇವ್ರಿಗೆ ವಾಪಸ್ ಫೋನೇ ಮಾಡಿಲ್ಲ. ಹೇಳ್ತೀನಿ ಅಂದ್ಬಿಟ್ಟು ಆಯ್ತೋಟ. ಅಯ್ಯೋ, ನಮ್ಮಪ್ಪಂಗೆ ಹೇಳಿದ್ರೆ ನಮ್ಮಪ್ಪ ಬೈತಾರೆ, ಅದ್ರ ಬದಲು ಹೇಳ್ದೆ ಇರೋದೇ ವಾಸ್ತಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ನೆಕ್ಸ್ಟ್ ದಿನ ನಮ್ಮನೆ ನಂಬರ್ ತಗೊಂಡಿದ್ರಲ್ಲ ಅವರು, ನೆಕ್ಸ್ಟ್ ದಿನ ಫೋನ್ ನನಗೆ ಉದಯ ಟಿವಿಯಿಂದ. ಅವಾಗ ಅಪ್ಪ ಫೋನ್ ಎತ್ಬಿಟ್ರ? ಇಲ್ಲ ನನಗೆ ಆಕ್ಚುಲಿ ನಾನೇ ಎತ್ತಿದೆ ಫೋನು, ಮನೆಯಲ್ಲೇ ಇದ್ದೆ ಅವತ್ತು. ಆಯ್ತು, ಎಲ್ಲಿ ನೀವು ಹೇಳಲೇ ಇಲ್ವಲ್ಲ ಅಂತ ಹೇಳಿದ್ರು. ನಾನು ಅಯ್ಯೋ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡ್ರೆ ಒಂದು ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ನಂಬರ್ ಕೊಡಿ ಅಂದ್ಬಿಟ್ಟು ಬರ್ದಿಟ್ಕೊಂಡು ಆಮೇಲೆ ಹೋಗ್ಬಿಟ್ಟು, ಅಪ್ಪ ಈ ಥರ ನೆನೆ ಒಂದು ಆಡಿಷನ್ಗೆ ಹೋಗಿದ್ದೆ ಹರ್ಷನ್ ಜೊತೆಗೆ, ಅವರು ಯಾವ್ದು ಬೇಕೋ ಪ್ರೋಗ್ರಾಮ್ ತಗೋ ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡಲಿ, ನಿಂಗೆ ಇಂಟ್ರೆಸ್ಟ್ ಇದ್ರೆ ಮಾಡು ಅಂತ ಅಂದ್ಬಿಟ್ರು ನಮ್ಮಪ್ಪ. ಓಕೆ
ಹೆಂಗೆಲ್ಲ ಆಗುತ್ತಾ? ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಯಾವಾಗ ಬರಬೇಕು, ಹ್ಞೂ ಅಂತ ಹೇಳಿದ್ದಾರೆ ನಮ್ಮಪ್ಪ ಅಂತ ಹೇಳಿದೆ. ಸರಿ ಒಂದು 2 ದಿನ ಬಂದು ನೋಡ್ಕೊಳ್ಳಿ, ಆಮೇಲಿಂದ ಲೈವ್ ಪ್ರೋಗ್ರಾಮೇ ಮಾಡಿ ನೀವು ಅಂದರು. ಸೊ ಲೈವ್ ಪ್ರೋಗ್ರಾಮ್ ಯೂಸ್ ಟು ಹ್ಯಾಪನ್ ಇನ್ ದ ಈವ್ನಿಂಗ್ ಉಷೆ ಚಾನಲ್ಗೆ. ಅವಾಗ ಉದಯ ಜೊತೆಗೆ ಉಷೆ ಅಂತ ಬೇರೆ ಒಂದು ಚಾನಲ್ ಇತ್ತು. ಸೊ ಆ ಲೈವ್ ಚಾನಲ್ ನಡೆಯೋವಾಗ ಲೈವ್ ಪ್ರೋಗ್ರಾಮು ಬಂದ್ಬಿಟ್ಟು ಕೂತ್ಕೊಳ್ತಾ ಇದ್ದೆ. ಎಷ್ಟು ಒಂದಿನ ಫುಲ್ಲು ಸಾಯಂಕಾಲ 6 8:30 ಕುತ್ಕೊಂಡು ನೋಡಿದೆ ಅವರೆಲ್ಲ ಹೆಂಗ್ ಮಾತಾಡ್ತಾರೆ ಅಂತ. ಕಾಲ್ಸ್ ಬರೋದು, ಆಂಕರ್ ಮಾತಾಡೋರು, ಯಾವುದೋ ಒಂದು ಸಾಂಗ್ ಹಾಕೋರು. ಇಷ್ಟೇನಾ ಅಂತ ಅನಿಸ್ತು ನನಗೆ. 2ನೇ ದಿನ ಬನ್ನಿ ಅಂದರು. ಸರಿ ಆಯ್ತು ಬರ್ತೀನಿ ಅಂದೆ. 6 ಗಂಟೆಗೆ ಬರೋಕ್ಕೆ ಹೇಳಿದ್ರು, 7 ಗಂಟೆಗೆ ಹೋದೆ. ನೀವೇ ನೋಡಿದ್ನಲ್ಲ 8 ಗಂಟೆಗೆ ಆ ಪ್ರೋಗ್ರಾಮ್ 8-8:30 ಏನೋ ಮುಗೀತು ಪ್ರೋಗ್ರಾಮು. ಬಟ್ ಕಾಲ್ಸ್ ಇನ್ನೂ ಬರ್ತಾನೆ ಇರುತ್ತೆ. 1-2 ಕಾಲ್ ತಗೋತೀರಾ ಅಂತಂದ್ರು. ಓಕೆ ಫೈನ್. ಕ್ಯಾಮ್ರಾ ಮುಂದೆ ನಿಲ್ಸಿದ್ರು. ಅದು ಇಟ್ ವಾಸ್ ಅ ಡಮ್ಮಿ ಥಿಂಗ್. ರೋಲ್ ಮಾಡಿದ್ರು, ಹೆಂಗ್ ಮಾತಾಡ್ತೀನಿ ಕಾನ್ಫಿಡೆನ್ಸ್ ಇದೆಯಾ ಅಂತ. ನಂಗೇನು ಆರಾಮಾಗಿ ಎಲ್ಲಾ ಕಾಲ್ಸು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ದೆ. ದೇ ವಾಸ್ ಸೋ ಹ್ಯಾಪಿ. ಸುಧಾಕರ್ ಅಂತ ಒಬ್ರು ಕ್ಯಾಮ್ರಾಮ್ಯಾನು, ಅವ್ರು ಅವತ್ತು ಸಾಯಂಕಾಲ ಇದ್ರು. ನೆಕ್ಸ್ಟ್ ಮಾರ್ನಿಂಗ್ ಅವ್ರು ಶಿಫ್ಟಿಗೆ ಬಂದಾಗ ಅವ್ರು ಹೋಗ್ಬಿಟ್ಟು ಹೇಳಿದ್ದಾರೆ, ಶಿ ಈಸ್ ವೆರಿ ಗುಡ್, ಅವ್ರಿಗೆ ಸ್ಟೇಜ್ ಫಿಯರೇ ಇಲ್ಲ, ಐ ಥಿಂಕ್ ಯು ಕ್ಯಾನ್ ಸ್ಟಾರ್ಟ್ ಟೇಕಿಂಗ್ ಹರ್ ಲೈವ್ ಫ್ರಮ್ ಟುಡೇ ಓನ್ಲಿ ಅಂತ. ಆಮೇಲೆ ನಂಗೆ ಫೋನ್ ಮಾಡಿದ್ರು ನೆಕ್ಸ್ಟ್ ಡೇ, ಇವತ್ತೇ ಬಂದ್ಬಿಡಿ ನೀವು ಲೈವ್ಗೆ ಅಂತ. ಓಕೆ. ಸೊ ಫಸ್ಟ್ 1 ದಿನ ಫುಲ್ ನೋಡ್ಕೊಂಡೆ, ಸೆಕೆಂಡ್ ಡೇ 1 ಅವರ್ ನೋಡಿದೆ, ಆಮೇಲೆ ಕಾಲ್ಸ್ ತಗೊಂಡೆ, ಆಮೇಲೆ 3rd ಡೇ ಇಂದ ಐ ವಾಸ್ ಲೈವ್ ಆ್ಯಂಡ್ ದೇರ್ ಇಸ್ ನೋ. ದೆನ್ ದೇ ಸ್ಟಾರ್ಟೆಡ್ ಗಿವಿಂಗ್ ಮೀ ಕ್ವಿಜ್ ಪ್ರೋಗ್ರಾಮ್. ದೇರ್ ಐ ಹ್ಯಾಡ್ ಅ ಪ್ರಾಬ್ಲಮ್ ಬಿಕಾಸ್ ನನ್ನ ಸ್ಕೂಲ್ನಲ್ಲಿ ಐ ನೆವರ್ ಸ್ಟಡಿಡ್ ಕನ್ನಡ. ಅಂದ್ರೆ ನನ್ನ ಮದರ್ ಟಂಗ್ ಕನ್ನಡ, ಓದಕ್ ಬರೆಯೋದಕ್ಕೂ ಬರ್ಬೇಕಲ್ವಾ, ವೆರಿ ಡಿಫಿಕಲ್ಟ್. ಬರೀ 7th ಸ್ಟ್ಯಾಂಡರ್ಡ್ನಲ್ಲಿ ಅ ಆ ಇ ಅದೆಲ್ಲ ಕಲಿಸಿದ್ರು, ಮತ್ತೆ 2 ವರ್ಡ್ಸ್. ಆಮೇಲೆ 8th ಸ್ಟ್ಯಾಂಡರ್ಡ್ನಲ್ಲಿ ಸ್ಮಾಲ್, ಈಗಿನ 2nd ಸ್ಟ್ಯಾಂಡರ್ಡ್ಗೆ ಏನಿರುತ್ತೋ ಆ ಥರದ್ದು ಅವಾಗಿದ್ದು. ಬಟ್ ನನಗೆ LKG ಇಂದಾನೆ ಹಿಂದಿ ಇತ್ತು. ಸೊ ನನಗೆ ಎಷ್ಟು ಕಷ್ಟ ಆಗೋದು ಅಂದ್ರೆ ಕನ್ನಡ ಬರೆಯೋದು, ಕನ್ನಡ ಓದೋದು, ಇಟ್ ವಾಸ್ ವೆರಿ ಡಿಫಿಕಲ್ಟ್. ಯಾರು ಏನಾರು ಹೇಳಿದ್ರೆ ಕನ್ನಡದಲ್ಲಿ ಬರೆಯೋ ಬದಲು ಹಿಂದಿಲಿ ಬರ್ಕೊಳ್ತಾ ಇದ್ದೆ ಕನ್ನಡನ. ಬಿಕಾಸ್ ಐ ವಾಸ್ ವೆರಿ ಫ್ಲೂಯೆಂಟ್ ಇನ್ ಹಿಂದಿ. ಇಂಗ್ಲಿಷ್ ಅಲ್ಲೂ ಅಲ್ಲ, ಐ ಯೂಸ್ ಟು ರೈಟ್ ಇನ್ ಹಿಂದಿ. ಇಟ್ ವಾಸ್ ವೆರಿ ಈಸಿ ಫಾರ್ ಮೀ ಟು ರೈಟ್. ಸೊ ಹಂಗೆ ಬರ್ಕೋತಾ ಇದ್ದೆ. ಆಮೇಲೆ ಕ್ವಿಜ್ ಟೈಮ್ ಅಂತ ಪ್ರೋಗ್ರಾಮ್ ಶುರು ಮಾಡಿದ್ರು. ಆ ಕ್ವಿಜ್ ಟೈಮ್ ಶುರು ಮಾಡಿದಾಗ ನನಗೆ ಫುಲ್ ಪ್ರಿಂಟ್ಔಟ್ ಕೊಡೋರು. ನಾನು ಫುಲ್ಲು ಮಿಸ್ಟೇಕ್ಸ್ ಮಾಡ್ತಾ ಇದ್ದೆ, ಕನ್ನಡ ಓದಕ್ಕೆ ಬರಲ್ವಲ್ಲ. ಆವಾಗ ಶ್ರೀನಾಥ್ ಸರ್ ಮತ್ತೆ ಸುವರ್ಣ ಅಂತ ನಮ್ಮ ರಿಸೆಪ್ಷನಿಸ್ಟ್, ಅವರಿಬ್ರು ನನಗೆ ಕನ್ನಡ ಹೇಳ್ಕೊಟ್ರು. ಐ ಲಿಟ್ರಲಿ ಲರ್ನ್ ಕನ್ನಡ ಫ್ರಮ್ ಅ ಆ ಇ, ಕಕ ಗಗ ನಕಾಗುಣಿತ ಅಷ್ಟು ಕಲ್ತ್ಕೊಂಡು ಒತ್ತಕ್ಷರ. ಇವತ್ತು ನನಗೆ ವರ್ಡ್ ರೆಕಗ್ನಿಷನ್ ಪ್ರಾಬ್ಲಮ್ ಇಲ್ಲದೆ ಇರೋ ಕಾರಣ ಅವರಿಬ್ರೆ. ಅದು ಐ ಸ್ಟಿಲ್ ರಿಮೆಂಬರ್. ಆ ಕ್ವಿಜ್ ಪ್ರೋಗ್ರಾಮ್ ಮಾಡಕ್ ಶುರು 3, 2, 1 ಗೋ ಅಂದ್ರೆ ಫುಲ್ ಬೆವ್ತೋಗಿ ನೆಕ್ಸ್ಟ್ 5 ಮಿನಿಟ್ಸಲ್ಲಿ ಫುಲ್ ತಣ್ಣಗಾಗೋಗಿ ಆಮೇಲೆ ಒಂದು ಈಕ್ವಿಲಿಬ್ರಿಯಮ್ಗೆ ಬರ್ತಾ ಇದ್ದೆ ನಾನು. ದಟ್ ವಾಸ್ ಅ ಟಫ್ ಟೈಮ್. ಆಮೇಲೆ ಕನ್ನಡ ಕಲ್ತ್ಮೇಲೆ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಆಮೇಲೆ ಫುಲ್ ಪಟ್ 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 ಅಂತ ಫಸ್ಟ್ ಕ್ವಿಜ್ ಟೈಮ್ ಶುರು ಆಯಿತು. ಅದಾದ್ಮೇಲೆ ಸಿನಿಮಾ ಕ್ವಿಜ್ ಅಂತ ಮಾಡಕ್ ಶುರು ಮಾಡಿದ್ರು. ಸೊ ಅದೆರಡು ತುಂಬಾ ಸಕ್ಸಸ್ಫುಲ್ ಆಗಿ ಓಡ್ತಾ ಇತ್ತು. ಅದಾದ್ಮೇಲೆ ಬಂದಿದ್ದು ಕಾಮಿಡಿ ಟೈಮ್. ಕಾಮಿಡಿ ಟೈಮ್ ವಿತ್ ಗಣೇಶ್. ಸೊ ಒಂದಿನ ಹಿಂಗೆ ಪಣ್ಣಿರಾಮಚಂದ್ರ ಅವರಿಂದ ಫೋನ್ ಬಂತು ನನಗೆ. ನಮ್ಮ ಐ ಥಿಂಕ್ ಮನೆಗೂ ಮೊಬೈಲ್ಗೋ 2ರಲ್ಲಿ ಒಂದಕ್ಕೆ ಫೋನ್ ಬಂತು. ನಾನು ನನ್ನ ಫ್ರೆಂಡ್ ಶಿಲ್ಪಾ ಅಂತಿದ್ದಾಳೆ, ನ್ಯಾಷನಲ್ ಕಾಲೇಜಲ್ಲಿ ನನ್ನ ಕ್ಲಾಸ್ಮೇಟು. ಅವಳು ಬಂದಿದ್ಲ ಅವತ್ತು ನಮ್ಮ ಮನೆಗೆ. ಸೊ ಅವಳಿದ್ಲು, ನನ್ನ ತಮ್ಮ ನಾನು ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ವಿ. ಫೋನ್ ಬಂತು, ಈ ಥರ ಪಣ್ಣಿರಾಮಚಂದ್ರ ಅವ್ರ ಆಫೀಸಿಗೆ ಬನ್ನಿ, ಒಂದು ಆಡಿಷನ್ ಮಾಡಬೇಕು ಅಂತ. ನಾನು ಏನಪ್ಪ ಇಷ್ಟು ದೊಡ್ಡ ಡೈರೆಕ್ಟರ್ ಫೋನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೆಂಗಿಲ್ಲ ಅಂತ ಹೇಳೋದು. ಹೋಗ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ, ಹೋದ್ರೆ ಕಮಿಟ್ ಆಗ್ಬೇಕಾಗತ್ತೆ, ಏನ್ ಮಾಡೋದು, ಒಳ್ಳೆ ಧರ್ಮ ಸಂಕಟ. ಆಮೇಲೆ ಆಗಿನ ಕಾಲದಲ್ಲಿ ದಾರಿ ಬೇರೆ ಗೊತ್ತಿಲ್ಲ ಹೋಗೋದಕ್ಕೆ. ಹಿಂಗೆ ಜಯನಗರ್ 4th ಬ್ಲಾಕಲ್ಲೇ ಕಳ್ದೋಗ್ತಾ ಇದೆ, ಅಷ್ಟು ವರ್ಷ ನಾನು ರೂಟ್ಸ್ ಅಲ್ಲಿ. ಆಮೇಲೆ ಸರಿ ಆಯ್ತು ಅಂತಂದ್ಬಿಟ್ಟು ನನ್ನ ತಮ್ಮಂಗೆ ಹೆಂಗೋ ಒಂದು ಸ್ವಲ್ಪ ಮಸ್ಕ ಹೊಡೆದು, ಬಾರೋ ನನ್ನ ಜೊತೆ ಕರ್ಕೊಂಡೋಗೋ ಅಲ್ಲಿಗೆ. ಕರ್ಕೊಂಡೋದ್ರೆ ಆಮೇಲೆ ನಾನು ನಿನ್ಗೆ ಇದು ಕೊಡಿಸ್ತೀನಿ ಅಂತ ಏನೋ ಒಂದು ಬ್ರೈಬ್ ಮಾಡಿದೆ. ಸರಿ ಆಯ್ತು ಅಂದ್ಬಿಟ್ಟು ಅವ್ನು ಕರ್ಕೊಂಡೋದ. ಅಲ್ಲಿ ಹೋಗಿ ಶೇಷಾದ್ರಿಪುರಂದಲ್ಲಿ ಒಂದು ಎಲ್ಲೋ ಫಸ್ಟ್ ಫ್ಲೋರ್ನಲ್ಲಿ ಯಾವುದೋ ಒಂದು ಪ್ರಿನ್ಸ್ ಡ್ರೈ ಕ್ಲೀನರ್ಸ್ ಅಂತ ಒಂದು ಇದಿತ್ತು. ಆ ಡ್ರೈ ಕ್ಲೀನರ್ಸ್ ಅಂಗಡಿ ಮೇಲ್ಗಡೆ ಒಂದು ದೊಡ್ಡ ಹಾಲ್ ಇತ್ತು ಇದೇ ಥರ. ಸೊ ಅಲ್ಲಿ ಈ ಆಡಿಷನ್ ಇಟ್ಕೊಂಡಿದ್ರು. ನನಗೆ ಐ ಆಮ್ ವೆರಿ ನ್ಯೂ ಟು ಇಟ್. ಅವ್ರು ನನಗೆ ಡೈಲಾಗ್ ಕೊಟ್ಟರು, ಮೇಕಪ್ ಹಾಕಿದ್ರು. ಆಮೇಲೆ ಡೈಲಾಗ್ ಓಕೆ ಅರ್ಥ ಮಾಡ್ಕೊಂಡು ಎಲ್ಲ ಹೇಳ್ಬಿಟ್ಟೆ. ಒಂದು ಡೌಟ್ ಕೇಳಿದೆ, ಸರ್ ಇಲ್ಲಿ ರೋಂಗೆ ಹೇಳ್ಬೇಕಾ ನನ್ಗೆ ಇಷ್ಟ ಬಂದಂಗೆ ಹೇಳ್ಬೋದಾ ಅಂತ. ಅರ್ಥ ಅದು ಬಂದರೆ ಸಾಕು ಕಣಮ್ಮ ಅಂತಂದ್ರು. ನನಗೆ ಇಷ್ಟ ಬಂದಂಗೆ ನನಗೆ ತಕ್ಕಂಗೆ, ನನ್ನ ಪರ್ಸ್ನಾಲಿಟಿಗೆ ತಕ್ಕಂಗೆ ನಾನು ಆ ಡೈಲಾಗ್ ಹೇಳಿದೆ. ನಾನು ಓಕೆ ಆಗೋಗ್ಬಿಟ್ಟೆ. ಇವನು ಇಲ್ಲಿ ಕುತ್ಕೊಂಡಿದ್ದ ನೋಡ್ಕೊಂಡು ಫುಲ್ಲು. ನನ್ನ ತಮ್ಮ, ಯಾರಯ್ಯ ನೀನು ಅಂತ ಕೇಳಿದ್ರು. ನಾನು ಇವಳು ತಮ್ಮ ಅಂತಂದ.
ಆಡಿಷನ್ ತಗೋತೀಯಾ, ಆಕ್ಟಿಂಗ್ ಮಾಡ್ತೀಯಾ? ಓಕೆ ಸರ್ ಅಂತಂದ ಅವನು. ಹೋಗಿ ಮೇಕಪ್ ಹಾಕೋ, ಡೈಲಾಗ್ ಹೇಳ್ತೀಯಾ ಅಂತ ಕೇಳಿದ್ರು. ಹ್ಞೂ ಅಂತಂದ. ಹೋಗಿ ಅವನಿಗೂ ಮೇಕಪ್ ಹಾಕ್ಸಿದ್ರು, ಡೈಲಾಗ್ ಕೊಟ್ಟರು, ಎಲ್ಲ ಓಕೆ ಆಯ್ತು. ಅವನು ಆಕ್ಟ್ ಮಾಡ್ದ, ಅವನದು ಓಕೆ ಆಗೋಯ್ತು. ಆಯ್ತಾ, ಓಕೆ ಆಯ್ತು. ಈಗ ನಾವು ದ ಬೆಸ್ಟ್ ಪಾರ್ಟ್ ಇಸ್ ಅವನು ಶಿವ ಅನ್ನೋ ಕ್ಯಾರೆಕ್ಟರ್ಗೆ ಓಕೆ ಆದ, ಅವನು ಆಪೋಸಿಟ್ ಇರೋ ಕ್ಯಾರೆಕ್ಟರ್ಗೆ ನಾನು ಓಕೆ ಆದೆ. ಬಟ್ ವಿ ಬೋತ್ ಆರ್ ಬ್ರದರ್ ಅಂಡ್ ಸಿಸ್ಟರ್, ಹೌ ಕ್ಯಾನ್ ವಿ ಪ್ಲೇ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್? ಓಕೆ. ಸೊ ಐ ಸೆಡ್ ಸರ್, ನಾನು ಆಕ್ಚುಲಿ ಇಟ್ಸ್ ಅ ಕನ್ಫೆಷನ್, ನಾನು ಇಲ್ಲಿಗೆ ಬಂದಿದ್ದು ನಿಮ್ ಕಂಡ್ರೆ ನಮಗೆ ತುಂಬಾ ಗೌರವ. ಫೋನ್ನಲ್ಲಿ ಹಿಂಗೆ ನನಗೆ ಇಷ್ಟ ಇಲ್ಲ, ಮಾಡಲ್ಲ ಅಂತ ರಿಜೆಕ್ಟ್ ಮಾಡೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಐ ವಾಂಟೆಡ್ ಟು ಕಮ್ ಅಂಡ್ ಟೆಲ್ ಯು ಓವರ್ ಹಿಯರ್. ಅದಕ್ಕೆ ಒಂದು ಆಡಿಷನ್ ತಗೊಂಡೆ. ಸರ್ ನನಗೆ ಬೇಡ ಸರ್, ನನಗೆ ಆಕ್ಟಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಆಂಕರಿಂಗೇ ಮಾಡ್ಕೊಂಡಿರ್ತೀನಿ ಸರ್, ನೀವು ಈ ಕ್ಯಾರೆಕ್ಟರ್ ಅವ್ನಿಗೆ ಕೊಡಿ, ಬೇರೆ ಯಾರನ್ನ ಹುಡುಕಿ. ಸರಿ, ಐ ವಾಸ್ ವೆರಿ ಆನೆಸ್ಟ್ ಅಲ್ವಾ. ಅದಕ್ಕೆ ಅವ್ರು ಹೇಳಿದ್ರು, ಸರಿ ನಮ್ಮ ಓಕೆ ಫೈನ್, ನಾನು ಇವನ್ನ ಹತ್ರ ಮಾತಾಡ್ತೀನಿ ಬಿಡು, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನಾನು ಫೋರ್ಸ್ ಮಾಡಲ್ಲ, ಬಟ್ ನೀನ್ ಮಾತ್ರ ಈ ಪ್ರಾಜೆಕ್ಟ್ ಅಲ್ಲಿ ಇದ್ದೇ ಇರ್ತೀಯ ಅಂತ ಹೇಳಿದ್ರು. ನಾನು ಇನ್ನೊಂದ್ಸಲ ಟೆನ್ಷನ್, ಅಯ್ಯೋ ಬೇಡ ಅಂದ್ರು ಬಿಟ್ಟಲ್ವಲ್ಲ ಸಾರು ಅಂತ. ಸರಿ ಅಂತ ಹೇಳಿ ಅವನು ಮಾತಾಡ್ಕೊಳ್ಳಿ ಅಂತ ಎಲ್ಲ ಮಾತುಕತೆ ಎಲ್ಲ ಆಗಿ ಹೊರಟ್ಬಿಟ್ವಿ. ಅವ್ರೇನ್ ಮಾಡಿದ್ರು, ಇನ್ ಮಿಕ್ಕಿದ್ದೆಲ್ಲ ಆಡಿಷನ್ ಕಂಪ್ಲೀಟ್ ಆಯ್ತು. ಹಿ ಪೆಂಡ್ ಇಟ್ ಔಟ್ ಇನ್ ಸಚ್ ಅ ವೇ ದಟ್ ವ್ಯಾಲೆಂಟೈನ್ಸ್ ಡೇ ನಾನು ಉದಯ ಟಿವಿ ಆಂಕರ್ ಆಗಿ ಎಲ್ಲರನ್ನೂ ಇಂಟರ್ವ್ಯೂ ಮಾಡ್ತಾ ಇರ್ತೀನಿ. ಲೈಕ್ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಇಂಟರ್ವ್ಯೂ ಮಾಡ್ತಾ ಇರ್ತೀನಿ. ಅದರಲ್ಲಿ ಒಂದು ಪಾರ್ಕ್ಗೆ ಬರ್ತೀನಿ, ಒಂದಷ್ಟು ಲವರ್ಸ್ನ ಇಂಟರ್ವ್ಯೂ ಮಾಡ್ತೀನಿ. ಅದ್ರ ಮಧ್ಯದಲ್ಲಿ ಪಂಡಿ ರಾಮಚಂದ್ರ ಹಿಂಗೆ ಕುತ್ಕೊಂಡಿರ್ತಾರೆ, ಏನೋ ಯೋಚನೆ ಮಾಡ್ಕೊಂಡು. ಅವ್ರನ್ನ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡಿ, ಸರ್ ನಮಸ್ಕಾರ ಸರ್, ಇದೇ ನಿಲ್ ಕೂತಿದ್ದೀರಾ ಅಂತ ಕೇಳ್ತೀನಿ. ಅವ್ರೇನೋ ಹೇಳ್ತಾರೆ ಒಂದು ಆನ್ಸರು. ಲವ್ ಬಗ್ಗೆ ನೀವೇನು ಹೇಳ್ತೀರಾ ಅಂದ್ರೆ, ಅಯ್ಯೋ ಲವ್ ಬಗ್ಗೆ ನೀವು ಕೇಳಿದ್ರೆ ನೋಡಮ್ಮ, ನಾನು ಇಷ್ಟು ಕಡಿಮೆ ಟೈಮಲ್ಲಿ ಹೇಳೋಕ್ಕಾಗಲ್ಲ, ಅರ್ಧ ಗಂಟೆ 1 hour ಎಲ್ಲ ಸಾಕಾಗಲ್ಲ. ನೋಡು, ನೀನು ಉದಯ ಟಿವಿ ಚಾನಲ್ ಹತ್ರ ಮಾತಾಡ್ಬಿಟ್ಟು ನನಗೆ ಒಂದು ಮೆಗಾ ಸೀರಿಯಲ್ ಸ್ಲಾಟ್ ಕೊಡ್ಸು, ಅದರಲ್ಲಿ ನಾನು ಲವ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಆಯ್ತು ಸರ್, ನಾನು ಮಾತಾಡ್ಬಿಟ್ಟು ನಿಮಗೆ ಕೊಡಿಸ್ತೀನಿ ಚಾನ್ಸ್ ಅಂತ. ಸೀರಿಯಲ್ ಒಳಗಡೆನೆ ಆಕ್ಟಿಂಗ್ ಅದು ಮಾಡಿಸ್ಬಿಟ್ಟು, ಸೊ ದಟ್ ಎಂಟೈರ್ ಪ್ರೇಮ ಪಿಶಾಚಿಗಳು ಸೀರಿಯಲ್ ಏನಿದೆಯೋ ಕತೆ ಪಂಡಿ ರಾಮಚಂದ್ರ ಸರ್ ನನಗ್ ನರೇಟ್ ಮಾಡ್ತಾರೆ. ಆ ಸೀರಿಯಲ್ ಅಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನನ್ನ ತಮ್ಮನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದ. ಫಸ್ಟ್ ಜೂನಿಯರ್ ಕ್ಯಾರೆಕ್ಟರ್ ಮಾಡ್ತಿದ್ದ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದ, ಆಮೇಲೆ ಮೇನ್ ಲೀಡಿಗೆ ಬಂದ. ಆಮೇಲೆ ತುಂಬಾ ಕಷ್ಟಪಟ್ಟಿದ್ದಾನೆ ಅವನು ಜೀವನದಲ್ಲಿ. ಸೊ ಅವನ್ ಗಣೇಶ ನನಗೆ ನನ್ನ ತಮ್ಮನ ಫ್ರೆಂಡ್ ಅಂತ ಪರಿಚಯ. ಸೊ ಈ ಪೈಲಟ್ಗೆ ಅಂತ ಉದಯ ಟಿವಿ ಕರೆದಾಗ ಸರಿ ಅಂತ ಹೋದೆ. ನೋಡ್ಬಿಟ್ಟು, ಓ ಗಣು ಏನಪ್ಪಾ ಚೆನ್ನಾಗಿದ್ಯಾ ಅಂತ ಮಾತಾಡ್ಸ್ದೆ ನಾನು. ಅವನು ಸುಜಿ ಚೆನ್ನಾಗಿದ್ದಾನೆ ಅಂತೆಲ್ಲ ಮಾತಾಡ್ಸ್ದ. ಆಮೇಲೆ ಅವ್ರು ಹೇಳಿದ್ರು, ನೋಡಿ ಇದು ತಮಿಳಲ್ಲಿ ಒಂದು ಈ ಥರ ಬರ್ತಾ ಇದೆ ಕಾಮಿಡಿ ಟೈಮು, ಅದೇ ಥರ ನಾವಿಲ್ಲೂ ಮಾಡಬೇಕು ಅಂತಿದ್ದೀವಿ, ಈ ಸೆಗ್ಮೆಂಟ್ಸ್ ಎಲ್ಲ ಇರುತ್ತೆ, ಅಕಾರ್ಡಿಂಗ್ಲಿ ನೀವು ಒಂಚೂರು ನೀವು ಹೆಂಗೆ ಲೈವ್ಲಿ ಆಗಿ ನೀವು ಜಲಪ್ ಆಗ್ತೀರಾ ನೋಡ್ಕೊಂಡು ಪೈಲಟ್ ಮಾಡಿದ್ರೆ ದೆನ್ ವಿ ಕ್ಯಾನ್ ಟೇಕ್ ಇಟ್ ಆನ್ ಏರ್ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ವಿ. 3, 2, 1 ಗೋ ಅಂದ್ರು. ತಗೋ, ನಾನು ಅವ್ನ ಕಾಲು ಹೇಳ್ದೆ, ಅವ್ನು ನನ್ನ ಕಾಲು ಹೇಳ್ದ. ಯಾವ ಲೆವೆಲ್ಗೆ ಅಂದರೆ, ಸ್ಟುಡಿಯೋದಲ್ಲಿ ನಮ್ಮ ಪ್ರೆಸಿಡೆಂಟ್ ಸರ್ ಇದ್ರು, ನಮ್ಮ ಜನರಲ್ ಮ್ಯಾನೇಜರ್ ಸರ್ ಇದ್ರು, ಶ್ರೀನಾಥ್ ಸರ್ ಇದ್ರು, ಶೈಲಜಾ ಮ್ಯಾಮ್ ಇದ್ರು, ಎಲ್ಲಾ ಜನ ನಮ್ಮ ಮುಂದ್ಗಡೆ ಅಂದ್ರೆ ಕ್ಯಾಮ್ರಾ ಹಿಂದೆ, ಅವರೆಲ್ಲ ನಮ್ಮ ಮುಂದೆ. ಆಯ್ತಾ, ಎಲ್ಲ ಬಿದೋಗಿದ್ದಾರೆ, ಆ ಲೆವೆಲ್ಗೆ ನಗ್ತಾ ಇದ್ದಾರೆ. ಅಷ್ಟು ಕಾಮಿಡಿ ಮಾಡಿದ್ವಿ ನಾವು. ಸಿ, ಐ ನೋ ಹಿಮ್ ಆಸ್ ಮೈ ಬ್ರದರ್ಸ್ ಫ್ರೆಂಡ್. ನಾನು ಅವ್ನಿಗೆ ಒಂದೇ ಒಂದ್ ಮಾತು ಹೇಳಿದೆ, ನೋಡೋ ನಾನು ನಿನಗೆ ಬೇಜಾನ್ ಕಾಲು ಎಳಿತೀನಿ. ಅವನು, ಏ ಪುಟ ಪರವಾಗಿಲ್ಲ, ನಾನು ಅಷ್ಟೇ ಬೇಜಾನ್, ಆಮೇಲೆ ಅಳ್ಬಾರ್ದು ನೀನು ಅಂತ. ಅಷ್ಟೇ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗು. ಒಂದು ತಮಾಷೆ ಮಾಡಿದ್ವಿ. ಆ ಪೈಲಟ್ ಎಪಿಸೋಡ್ ಏನೋ ಟೆಲಿಕಾಸ್ಟ್ ಆಗಿದ್ರೆ ಮೇ ಬಿ ಹೈಯೆಸ್ಟ್ TRP ಬಂದ್ಬಿಟ್ರದು ಆ ಲೆವೆಲ್ಗೆ. ಅವ್ರು ಅದನ್ನ ನಮ್ಮಿಬ್ರದ್ದು ಏನೋ ಕೆಮಿಸ್ಟ್ರಿ ನೋಡ್ಬಿಟ್ಟು ನಾಳೆಯಿಂದಾನೇ ಶುರು ಮಾಡೋಣ ಅಂತ ಹೇಳಿದ್ರು. ಸೊ ವಾಪಸ್ ಮನೆಗೆ ಹೋಗಿ ವಿ ಹ್ಯಾಡ್ ಟು ಸಿ ಆಲ್ ದ ಎಪಿಸೋಡ್ಸ್ ಆಫ್ ದಟ್ ತಮಿಳ್ ಥಿಂಗ್. ಇಂಡಸ್ಟ್ರಿನಲ್ಲಿ ಒಂದು ಮಾತಿದೆ, ಹೆಣ್ಮಕ್ಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ, ಅಂದರೆ ಅವ್ರ ಜರ್ನಿ ಸುಲಭವಾಗಿರುತ್ತೆ. ಬಟ್ ಹುಡುಗರಿಗೆ ಇಲ್ಲ ಟ್ಯಾಲೆಂಟ್ ಇರಬೇಕು, ಲಕ್ ಇರಬೇಕು, ದುಡ್ಡಿರಬೇಕು. ಟ್ಯಾಲೆಂಟ್ ಇದ್ರೂ ಒಂದೊಂದ್ಸಲಿ ಯೂಸ್ ಆಗೋದಿಲ್ಲ, ಲಕ್ಕು ದುಡ್ಡಿದ್ರೆ ಶೈನ್ ಆಗಿಬಿಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಮೊದಲು ಟ್ಯಾಲೆಂಟ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಇಂಥ ಕ್ಯಾರೆಕ್ಟರ್ ಇದೆ ಅಂತಂದ್ರೆ ಅವರೇ ಬೇಕು, ಅವರೇ ಈ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬೈ ಹುಕ್ಕೋರು ಹೆಂಗಾದ್ರೂ ಮಾಡಿ ಅವ್ರನ್ನ ಫಿಕ್ಸ್ ಮಾಡ್ತಾ ಇದ್ರು ಕ್ಯಾರೆಕ್ಟರ್ಗೆ. ಸೊ ಆವಾಗಿನ ಕಾಲದಲ್ಲಿ ಟ್ಯಾಲೆಂಟ್ ವಾಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಲಕ್ ಆಫ್ ಕೋರ್ಸ್ ಟು ಸಮ್ ಎಕ್ಸ್ಟೆಂಟ್. ಐ ವಾಸ್ ವೆರಿ ಲಕ್ಕಿ. ಹಾಗೇನೆ ಸೊ ಇವಾಗಿನ ಕಾಲದಲ್ಲಿ ಎಸ್ ಟ್ಯಾಲೆಂಟ್ ಇದ್ರು, ಲಕ್ ಇದ್ರು, ದುಡ್ಡಿದ್ರು, ಅಪರ್ಚುನಿಟಿ ಸಿಗೋದು ಗೊತ್ತಿಲ್ಲ, ಅವ್ರವ್ರ ಹಣೆಯಲ್ಲಿ ಬರ್ದಂಗೆ ಏನೇನ್ ಬರ್ದಿದ್ಯೋ ಅದಕ್ಕೆ ಬಿಟ್ಟಿದ್ದು. ಸೊ ದಟ್ ಇಸ್ ಮೈ ಒಪಿನಿಯನ್. ಇನ್ನೇನು ಹೇಳೋದಕ್ಕಾಗೋದಿಲ್ಲ. ನಡೆಯೋ ಮನುಷ್ಯ ಎಡುತ್ತಾನೆ ಅಂತ ಹೇಳ್ತಾರೆ. ಸೊ ನೀವು ಲೈಫಲ್ಲಿ ತಪ್ಪು ಮಾಡಿ ರಿಗ್ರೆಟ್ ಮಾಡಿರೋದು
ಪ್ರಮೇಯ ಇದೆಯಾ ಅಥವಾ ನೀವು ತಪ್ಪು ಮಾಡಿರೋದನ್ನ ಹೇಗೆ ತಗೋತೀರಾ? ಜನರಲಿ ನಾನೇನ್ ಮಾಡ್ತೀನಿ ಗೊತ್ತಾ, ಅಕಸ್ಮಾತ್ ನಂದು ತಪ್ಪು ಅಂತ ನನಗೆ ಅನ್ಸಿದ್ರೆ ನಾನು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ನಾನೇ ತಪ್ಪು ಮಾಡಿಲ್ಲ ಅಂತ ವಾದ ಮಾಡಕ್ ಹೋಗಲ್ಲ. ನಾನೇನ್ ಮಾಡ್ತೀನಿ, ಐ ಆಮ್ ಸೋ ಸಾರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆ ಡ್ಯಾಮೇಜ್ ಕಂಟ್ರೋಲ್ನ ಹೆಂಗ್ ಮಾಡ್ಬೋದು, ಆ ಸಿಚುವೇಶನ್ ಇಂದ ಹೆಂಗೆ ನಾನು ಮಾಡಿರೋ ತಪ್ಪಿಂದ ಹೆಂಗ್ ರಿಪೇರಿ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ ಹೊರತು ಅದನ್ನ ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡಕ್ ಹೋಗಲ್ಲ. ಐ ಜಸ್ಟ್ ಲೀವ್ ಇಟ್ ದೇರ್ ಅಂಡ್ ಐ ಮೂವ್ ಆನ್. ಇಲ್ಲಿವರೆಗಿನ ನಿಮ್ಮ ಜರ್ನಿಯಲ್ಲಿ ಇವತ್ತಿಗೆ ಇವ್ರು ಇರಬೇಕಾಗಿತ್ತು ನನ್ನ ಜೊತೆ ಅಂತ ನಿಮಗೆ ಅನಿಸಿದ್ಯಾ? ಮೇ ಬಿ ನಾಟ್ ಫಿಸಿಕಲಿ, ಇಲ್ಲ ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಇದ್ಲು, ಈ ಥರ ಇನ್ಸಿಡೆಂಟ್ ಆಗಿ ಅವಳನ್ನ ಕಳ್ಕೊಂಡ್ಬಿಟ್ಟೆ, ಆ ಥರ ಯಾರಾದರೂ ಇದ್ದಾರಾ ನಿಮ್ಮ ಲೈಫಲ್ಲಿ? ಹಾಂ, ಅಫ್ಕೋರ್ಸ್ ದ ಫಸ್ಟ್ ಲೈನ್ ದಟ್ ಯು ಸೆಡ್, ಮೈ ಫಾದರ್. ಓಕೆ. ನನ್ನ ಈ ಅಚೀವ್ಮೆಂಟು 3 years ago we lost him. ಸುಜಾತಾ ಮ್ಯಾಮ್ ನಮ್ಮ ಒಂದು ನಿಮಿಷ. Tanmay, I want to ask you one question. Yeah. How was my journey? Good, bad, interesting, boring? ವಂಡರ್ಫುಲ್, ನಾಟ್ ಎಟ್ ಆಲ್ ಬೋರಿಂಗ್. ಇಟ್ಸ್ ಅಮೇಝಿಂಗ್. ನಾನು ಇವಾಗ ಅದನ್ನೇ ಹೇಳೋಣ ಅಂದ್ಕೊಂಡೆ. ನಿಮ್ಮ ವಂಡರ್ಫುಲ್ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮಗೂ ಒಳ್ಳೆ ಯು ಫೆಲ್ಟ್ ನಾಸ್ಟಾಲ್ಜಿಕ್. ಯಾ, ಸೊ ತುಂಬ ಚೆನ್ನಾಗಿದೆ ನಿಮ್ಮ ಜರ್ನಿ. ಆ್ಯಂಡ್ ಆರ್ ಜೆ ಮಾಡಿದ್ದೀರಾ, ಕಂಪೇರಿಂಗ್ ಮಾಡಿದ್ದೀರಾ, ಯುವರ್ ಅನ್ ಆರ್ಟಿಸ್ಟ್, ಆ್ಯಕ್ಟರ್, amazing. Anything a creative person can do, all those things you have done. I'm still exploring. Yeah, you're still exploring. ಇನ್ನು ಕಲ್ತ್ಕೊಳ್ಳೋದಕ್ಕೆ. So nice. I also had fun. Oh, thank you so Being much. with you. Thank you so much. So ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. This is for you. Sweet. Thank you so much. Beautiful roses. ನಿಮಗೆ ಚಾಕ್ಲೇಟ್ಸ್ ಇಷ್ಟನಾ? Yeah. ಇಷ್ಟ ಇಲ್ಲ ಅಂದ್ರೆ ನಾವು ಕೊಡ್ತೀವಿ. So sweet. Yeah. Thank you so much. ತನ್ಮಯ ಕಶ್ಯಪ್ ಶೋಗೆ ಬಂದಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. Thank you, Tanmay. I will not forget your name. It's a beautiful name. Thank you so much. I'll be lost in your thoughts. ಇದು ತನ್ಮಯ ಕಶ್ಯಪ್.